ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ಜಿಕಲ್ ಸ್ಟ್ರೈಕ್ ರೌಡಿಗಳಿಗೆ ಬೆಂಗಳೂರು ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿರುವಂತದ್ದು. ರೌಡಿಗಳ ಸೋಷಿಯಲ್ ಮೀಡಿಯಾದ ಬಿಲ್ಡಪ್ಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ಜಿಕಲ್ ಸ್ಟ್ರೈಕ್ ರೌಡಿಗಳಿಗೆ ಬೆಂಗಳೂರು ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರುವಂತದ್ದು. ರೌಡಿಗಳ ಸೋಷಿಯಲ್ ಮೀಡಿಯಾದ ಬಿಲ್ಡಪ್ಗೆ ಬ್ರೇಕ್ ಹಾಕಲಾಗಿದೆ. ವಿಡಿಯೋ ಹಾಕಿಬಿಟ್ಟು ಹವಾ ಮೇಂಟೈನ್ ಮಾಡ್ತಿದ್ದವರಿಗೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಸೊ ರೌಡಿಗಳ ಬಿಲ್ಡಪ್ ವಿಡಿಯೋ, ರೀಲ್ಸ್, ಹಿಂಬಾಲಕರ ಕಾರ್ ಶೋ ಆಫ್ ಎಲ್ಲ ಕೂಡ ಬರ್ತ್ಡೇ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರೌಡಿಗಳ 2000 ಬಿಲ್ಡಪ್ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಲಾಗಿದೆ. ಡಿಸಿಪಿ ಶ್ರೀಹರಿ ಬಾಬು ಸೂಚನೆ ಕೊಟ್ಟಿದ್ದಾರೆ. ಆ ಮೇರೆಗೆ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಲಾಗಿರುವಂಥದ್ದು. ಸೊ ಹಾಲಿ ಮಾಜಿ ನಟೋರಿಯಸ್ ಹೀಗೆ ಎಲ್ಲ ರೌಡಿಗಳಿಗೂ ಕೂಡ ವಿಡಿಯೋ ಯಾವುದ್ಯಾವುದಿತ್ತು ಎಲ್ಲರದ್ದನ್ನು ಕೂಡ ಡಿಲೀಟ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ರಿಜ್ವಾನ್, ಸೈಲೆಂಟ್ ಸುನೀಲಾ, ಬೇಕ್ರಿ ರಘು, ಶ್ರೀಕಾಂತ್ ಎಟ್ ಉಸಾ ಹೀಗೆ ಎಲ್ಲ ರೌಡಿಗಳ ವಿಡಿಯೋ ಕೂಡ ಡಿಲೀಟ್ ಮಾಡಲಾಗಿದೆ. ವಿಡಿಯೋ ಹಾಕಿ ಹವಾ ಮೇಂಟೈನ್ ಮಾಡ್ತಾ ಇದ್ದವರಿಗೆ ಶಾಕ್ ನೀಡಿದಂತಹ ಸಿಸಿಬಿ ಎಲ್ಲ ವಿಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡಿಸಲಾಗಿದೆ. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ಜಿಕಲ್ ಸ್ಟ್ರೈಕ್. ಸೊ ರೌಡಿಗಳಿಗೆ ಬೆಂಗಳೂರು ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಹೌದು, ಆ ಬಿಲ್ಡಪ್ ವಿಡಿಯೋಸ್ ಏನು, ಆ ಬರ್ಡೇ ಸೆಲೆಬ್ರೇಷನ್ಸ್ ಅಂತೂ ನೋಡ್ತಾ ಇದ್ರೆ ಇವ್ರಿಗೆಲ್ಲ ಪೊಲೀಸ್ ಅವ್ರದ್ದು ಕಾನೂನಿಂದು ಭಯ ಇದೆಯೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಶೇರ್ ಮಾಡಿ ಆ ಹಾರಾಟ, ಚೀರಾಟ, ಮಿಡ್ ನೈಟಲ್ಲಿ ಆ ಲಾಂಗ್ ಇಟ್ಕೊಂಡು ಕೇಕ್ಗಳನ್ನೆಲ್ಲ ಕಟ್ ಮಾಡೋದು, ನಿಜಕ್ಕೂ ಆ ಬಿಲ್ಡಪ್ಸ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಯಸ್ಕರರು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಪರಿಣಾಮವನ್ನು ಬೀರ್ತಾ ಇರುವಂಥ ಒಂದು ವಿಡಿಯೋಸ್ ಅದೆಲ್ಲವೂ ಕೂಡ ಆಗಿರ್ತಾ ಇತ್ತು. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ಒಳ್ಳೆಯದನ್ನು ನೋಡಿ ಕಲಿಯೋದಕ್ಕಿಂತ ಹೆಚ್ಚಾಗಿ ಕೆಟ್ಟದನ್ನು ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಕಲ್ತು ಬಿಡ್ತಾರೆ. ಸೊ ಹಾಗಾಗಿ ಈಗ ತೆಗೆದುಕೊಂಡಿರುವಂತಹ ಡಿಸಿಷನ್ಸ್ ರಿಯಲಿ ಗುಡ್ ಅಂತ ಅನಿಸುತ್ತೆ. ಹವಾ ಮೇಂಟೈನ್ ಮಾಡೋದು, ಆವಾಜ್ ಹಾಕೋದು, ಯಾರಿಗೂ ಕೂಡ ಹೆದರದೆ ಬೆದರದೆ ಆ ಕಂಪ್ಲೀಟ್ ಏರಿಯಾನ ಹೋಲ್ಡ್ ತಗೊಳ್ಳೋದು, ಸೊ ಇದೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಈಗ ಅದೆಲ್ಲವನ್ನು ಕೂಡ ಡಿಲೀಟ್ ಮಾಡಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಖಾಕಿ ಪಡೆ. ಸರಿ, ಸುಮಾರು 2000 ಬಿಲ್ಡಪ್ ವಿಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡಿಸಲಾಗಿದೆಯಂತೆ. ಇದೇ ವಿಚಾರವಾಗಿ ಅಂದರೆ ರಜತ್ದು ಕೂಡ ಇಶ್ಯೂ ಆಯಿತು. ನಮ್ಮ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಕೂಡ ಬಿಲ್ಡಪ್ ವಿಡಿಯೋನ ಮಾಡಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದ್ರು. ಆ ಲಾಂಗನ್ನು ಹಿಡಿದುಕೊಂಡು ಬಿಲ್ಡಪ್ ವಿಡಿಯೋಸನ್ನು ಶೂಟ್ ಮಾಡಿ, ಏನೋ ರಿಯಾಲಿಟಿ ಶೋ ಇರುತ್ತೆ, ಅಲ್ಲಿ ಬ್ರೇಕ್ ಇರುತ್ತೆ, ಆ ಸಂದರ್ಭದಲ್ಲಿ ಮಾಡಿದಂಥ ವಿಡಿಯೋ ಇಂಟೆನ್ಷನಲಿ ಮಾಡಿದ್ದಲ್ಲ, ಹಾಗೆ ಹೀಗೆ ಅಂತ ಏನೇನೋ ರೀಸನ್ಸನ್ನು ಹೇಳಿದ್ರು. ಬಟ್ ತುಂಬ ಚರ್ಚೆ ಕಾರಣವಾಗಿತ್ತು ಮತ್ತು ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಿಂದ ಡಿಲೀಟ್ ಮಾಡಿಸೋದಕ್ಕೆ ಖಾಕಿ ಪಡೆ ಮುಂದಾಗಿತ್ತು. ಸೊ ಈಗ ಅದೇ ರೀತಿಯಾಗಿ 2000 ವಿಡಿಯೋಸನ್ನು ಖಾಕಿ ಪಡೆ ಡಿಲೀಟ್ ಮಾಡಿಸಿರುವಂಥದ್ದು. ಬಿಲ್ಡಪ್ ವಿಡಿಯೋಸನ್ನು ಡಿಸಿಪಿ ಶ್ರೀಹರಿ ಬಾಬು ಸೂಚನೆಯ ಮೇರೆಗೆ ಡಿಲೀಟ್ ಆಗಿದೆ ಎಲ್ಲ ವಿಡಿಯೋಸ್ ಕೂಡ. ಪ್ರಿಯಾಂಕ್ ಖರ್ಗೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಸಿರುವಂತಹ ವಿಡಿಯೋಗಳು ರೌಡಿಗಳ ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. 2000 ವಿಡಿಯೋಸ್ ನಿಯರ್ಲಿ ಡಿಲೀಟ್ ಆಗಿದೆ. ಬಿಲ್ಡಪ್ ವಿಡಿಯೋಸ್ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಬಿಲ್ಡಪ್ಗೆ ಬ್ರೇಕ್ ಹಾಕಿದಂತಹ ಖಾಕಿ ಪಡೆ. ವಿಡಿಯೋ ಹಾಕಿ ಹವಾ ಮೇಂಟೈನ್ ಮಾಡ್ತಾ ಇದ್ದವರಿಗೆ ಇದೀಗ ಬಹುದೊಡ್ಡ ಶಾಕ್. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಕಂಪ್ಲೀಟ್ ಆಗಿ ನಿಯರ್ಲಿ 2000 ವಿಡಿಯೋಸ್ ಕೂಡ ಡಿಲೀಟ್ ಆಗಿದೆ, ಬಿಲ್ಡಪ್ ವಿಡಿಯೋಸ್ ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇನ್ನು ನೆಕ್ಸ್ಟ್ ಯಾವ ರೀತಿಯಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಜಾರಿ ಆಗಿದೆ ಅಂದರೆ ಈ ರೀತಿಯಾಗಿ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಕೇಕ್ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಲಾಂಗ್ ಅನ್ನು ಯೂಸ್ ಮಾಡೋದಾಗಿರ್ಬೋದು, ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಅದರ ಜೊತೆಗೆ ಯಾವ್ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಡ್ ಆಗ್ತಾ ಇದೆ ಅರುಣ್, ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಾದ್ರೆ. ರೋಜಾ, ಏನಂದ್ರೆ ಗೃಹ ಸಚಿವರು ಆದ ನಂತರ ಏನು ಪ್ರಿಯಾಂಕಾ ಖರ್ಗೆ ಅವರು ಮೊದಲನೇದಾಗಿ ಏನು ಇಲಾಖೆಗೆ ಕೊಟ್ಟಂತ ಸೂಚನೆಗಳೇನಂದ್ರೆ ಅದೇ ಪ್ರಮುಖವಾಗಿ ಈ ಒಂದು ರೌಡಿಗಳ ಬೆಂಬಲಿಗರು ಯಾರೆಲ್ಲ ಒಂದು ಈ ರೀತಿ ಪೋಸ್ಟ್ ಗಳನ್ನ ಹಾಕೊಂಡಿರ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ, ಬರ್ಡೇ ವಿಶಸ್ ಇರ್ಬೋದು, ಮತ್ತೆ ಕಾರಲ್ಲಿ ಹೋಗುವಂತದ್ದು ಇರ್ಬೋದು, ಮತ್ತೆ ಬೈಕಲ್ಲಿ ಹೋಗುವಂತ ಇರ್ಬೋದು, ಮತ್ತೆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಿ ಅವರ ಒಂದು ಬೆಂಬಲಿಗರು ಏನು ಈ ರೀತಿ ಒಂದು ಹವಾ ಮೇಂಟೈನ್ ಮಾಡಕ್ಕೆ ವಿಡಿಯೋಗಳನ್ನ ಹಾಕೊಂಡಿರ್ತಾರೆ. ಸೊ ಅಂತಹ ವಿಡಿಯೋಗಳನ್ನ
ಕಲೆ ಹಾಕಿ ಸಿಸಿಬಿ ಪೊಲೀಸರು ಕಳೆದ ಒಂದು ವಾರದಿಂದ ಸಾಕಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿರುವಂತದ್ದು. ಮತ್ತೆ ಸಂಬಂಧಪಟ್ಟಂತಹ ಒಂದು ಫೇಸ್ಬುಕ್ ಇರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಇರ್ಬೋದು, ಆ ಒಂದು ಮೆಟಾ ಪ್ಲಾಟ್ಫಾರ್ಮ್ಸ್ ಬರುತ್ತೆ, ಆ ಒಂದು ಸಂಸ್ಥೆಗಳು ಸಹ ಪತ್ರಗಳನ್ನ ಬರ್ದಿರುವಂತದ್ದು. ಅಂದ್ರೆ ಕಾನೂನು ಏನಿರುತ್ತೆ ಮತ್ತೆ ಏನಕ್ಕೆ ಸಮಾಜದಲ್ಲಿ ಯಾವುದೇ ರೀತಿಯಂತಹ ಸ್ವಾಸ್ಥ್ಯ ಹಾಳು ಮಾಡುವಂತಹ ವಿಡಿಯೋಗಳು ಇರಬಹುದು, ಮತ್ತೆ ಈ ರೀತಿಯಾಗಿ ಒಂದು ಫ್ರೀ ಆಗಿ ಪ್ರಮೋಷನ್ ಪಡ್ಕೊಂತಹ ವಿಡಿಯೋಗಳು ಇರ್ಬೋದು. ಸೊ ಅಂತಹದ ಈ ರೀತಿಯಾಗಿ ರೌಡಿ ಎಲಿಮೆಂಟ್ಸ್ ಏನಿರುತ್ತೆ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಸ್ ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಯಾರ್ಯಾರು ಮಾಡ್ತಾರೆ, ಸೊ ಅಂತವರ ಮೇಲೆ ಕನ್ನಡಕ್ಕೆ ಈಗಾಗಲೇ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಸೈಬರ್ ಸಬ್ ಇನ್ಸ್ಪೆಕ್ಟರ್ನ ನೇಮಕವನ್ನ ಮಾಡಿರುವಂತದ್ದು. ಸೊ ಅವರ ಒಂದು ಮಾಹಿತಿ ಮೇರೆಗೆ ಎಲ್ಲಾ ಈ ರೀತಿಯ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿಕೊಂಡು ಇದೀಗ ಎಲ್ಲಾ ವಿಡಿಯೋಗಳನ್ನು ಈ ಅಕೌಂಟ್ಗಳಲ್ಲಿ ಇರುವಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಇರ್ಬೋದು ಮತ್ತೆ ಇನ್ಸ್ಟಾಗೆ ಒಂದು ಸಿಸಿಬಿ ಪೊಲೀಸರು ಒಂದು ಪತ್ರವನ್ನ ಬರ್ತಿದ್ರು. ಅದರ ಆಧಾರದ ಮೇಲೆ ಇದೀಗ ಆಕ್ಟ್ ಅನ್ನ ಮಾಡಿರುವಂತಹ ಸಿಸಿಬಿ ಪೊಲೀಸರು ಕಂಪ್ಲೀಟ್ ಆಗಿ ಎಲ್ಲಾ 2,000ಕ್ಕೂ ಹೆಚ್ಚು ವಿಡಿಯೋಗಳೇನು ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಸೊ ಇದ್ರಾಗ ಈಗ ಡಿಲೀಟ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಗೃಹ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಸಹ ಹೇಳಿದ್ರು, ಅಂದ್ರೆ ಈ ರೀತಿಯಾಗಿ ಯಾರೇ ಆದ್ರೂ ಸಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಸಹ ಅಥವಾ ಅಪ್ಲೋಡ್ ಮಾಡಿ ಮತ್ತೆ ಸಮಾಜದಲ್ಲಿ ತಾನು ಬೇರೆ ರೀತಿ ಬಿಂಬಿಸ್ಕೊಳ್ಳುವಂತ ವ್ಯಕ್ತಿಗಳಾಗಿರ್ತಾರೆ, ಸೊ ಅಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಜೊತೆಗೆ ಅದಂದ್ರೆ ಇದಕ್ಕೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರಕ್ಕೆ ಇದೀಗ ಸಹ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಯಾರೆಲ್ಲ ಹೆಚ್ಚಾಗಿ ಈ ರೀತಿಯಾಗಿ ಅಕೌಂಟ್ಗಳನ್ನ, ಯಾಕಂದ್ರೆ ಒಂದು ಅಕೌಂಟ್ ಡಿಲೀಟ್ ಮಾಡಿದ್ರೆ ಮತ್ತೊಂದು ಬೇರೆ ಅಕೌಂಟ್ ನಲ್ಲಿ ಅವರು ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಐಡಿಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೂ ಸಹ ಅವಕಾಶ ಕೊಡಬಾರದು, ಮತ್ತೆ ಅದನ್ನು ಸಹ ಅವರು ಪರ್ಫೆಕ್ಟ್ ಆಗಿ ಎಕ್ಸಾಮೈನ್ ಮಾಡಿ ಆನಂತರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಡ್ಬೇಕು. ಸೊ ಅಂತಹ ಒಂದು ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ನಿನ್ನೆ ನಡೆದಂತಹ ಒಂದು ಸಭೆ ಏನಿದೆ, ಗೃಹ ಸಚಿವರು ಕಮಿಷನರ್ ಪೊಲೀಸ್ ಆಯುಕ್ತರ ಜೊತೆ ಸಭೆಯನ್ನ ಮಾಡಿದ್ರು, ಮತ್ತೆ ಸಂಬಂಧಪಟ್ಟಂತಹ ಡಿಸಿಪಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲೂ ಸಹ ಒಂದು ಸೂಚನೆಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಯಾರೆಲ್ಲ ಈ ರೀತಿ ರೌಡಿ ಎಲಿಮೆಂಟ್ಸ್ ಇರ್ತಾರೆ ಮತ್ತೆ ಅವರ ಬೆಂಬಲಿಗಳು ಯಾರಿರ್ತಾರೆ, ಸೊ ಅಂತವ್ರನ್ನೆಲ್ಲ ಫೈಂಡ್ ಔಟ್ ಮಾಡಿ ಅಂತವ್ರ ವಿರುದ್ಧ ಬೇರೆ ಯಾವೆಲ್ಲ ಕ್ರಮಗಳು ತಗೊಳ್ಬಹುದು ಮತ್ತೆ ಅಂತವ್ರ ವಿರುದ್ಧ ಯಾವೆಲ್ಲ ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತಗೋಬಹುದು ಅಂತವ್ರನ್ನ ತಗೋಬೇಕು ಅಂತ ಸಹ ನಿನ್ನೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ರೋಜಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.